ದಲಿತ ಸಂಘರ್ಷ ಸಮಿತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ಡಿಎಸ್ಎಸ್ ಜಿಲ್ಲಾ ಸಾಂಸ್ಕೃತಿಕ ಸಂಚಾಲಕ ಬಿವಿ ಆನಂದ್ ಮಾತನಾಡಿ, ಹೆಂಡ ಬೇಡ, ಭೂಮಿ ಬೇಕು, ಹೋಬಳಿಗೊಂದು ವಸತಿ ಶಾಲೆ ಬೇಕು, ಸೂರಿಲ್ಲದವರಿಗೆ ಸೂರು ಬೇಕು ಎಂಬ ಘೋಷಣೆಯೊಂದಿಗೆ ದಲಿತ ಸಂಘರ್ಷ ಸಮಿತಿ ಕಳೆದ 4 ದಶಕಗಳಿಂದ ಹೋರಾಟ ಮಾಡುತ್ತಿದ್ದು, ಅದರ ಫಲವಾಗಿ ಕರ್ನಾಟಕದಾದ್ಯಂತ ವಸತಿ ಶಾಲೆಗಳು ಪ್ರಾರಂಭವಾಗಿ ಯಶಸ್ವಿಯಾಗಿ ಶಿಕ್ಷಣ ನೀಡುತ್ತಿವೆ. ಅಂಬೇಡ್ಕರ್ ರವರು ಅವಕಾಶ ವಂಚಿತ ಎಲ್ಲ ಜಾತಿಯ ಬಡವರಿಗೆ ಹಾಗೂ ಮಹಿಳೆಯರಿಗೆ ನ್ಯಾಯ ದೊರಕದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ ಇರಲು ಸಾಧ್ಯವಿಲ್ಲ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿ ಸಾಧಿಸಿದಾಗ ಮಾತ್ರ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕಲು ಸಾಧ್ಯ ಎಂದು ವ್ಯಾಖ್ಯಾನಿಸಿದ್ದರು ಎಂದರು. ಉಳುವವನೇ ಭೂಮಿ ಒಡೆಯ ಎಂಬ ನೀತಿಯಂತೆ ಭೂ ಕಂದ ಕಾಯ್ದೆ ನಿಯಮಕ್ಕೆ ತಿದ್ದುಪಡಿ ತಂದು ಭೂ ಮಂಜೂರಾತಿಗೆ ನಮೂನೆ 50, 53 ಹಾಗೂ 57ರ ಅರ್ಜಿ ಸಲ್ಲಿಸಲು ಸರ್ಕಾರ ಪ್ರಕಟಿಸಿದಾಗ ಲಕ್ಷಾಂತರ ಬಗರ್ ಹುಕುಂ ಸಾಗುವಳಿದಾರರು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಈವರೆಗೂ ಅಕ್ರಮ ಸಕ್ರಮದಡಿ ಸಾಗುವಳಿ ಚೀಟಿ ನೀಡಿಲ್ಲ. ಕೇವಲ ರಾಜಕೀಯ ಹಣಬಲ ಇರುವವರಿಗೆ ಮಾತ್ರ ಪ್ರಯೋಜನ ಆಗಿದೆ ಹೊರತು ನಿಜವಾದ ಅರ್ಹರಿಗೆ ಇದರಿಂದ ಅನುಕೂಲವಾಗಿಲ್ಲ ಎಂದು ಆರೋಪಿಸಿದರು. ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಕಾನೂನು ಭಯವಿಲ್ಲದೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಂತಹ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು ಸಾರ್ವಜನಿಕ ಉಪಯೋಗಕ್ಕೆ ಮತ್ತು ಭೂರಹಿತರಿಗೆ ಹಂಚಬೇಕು ಎಂದು ಒತ್ತಾಯಿಸಿದರು. ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಜನಮೂಲ ಸೌಲಭ್ಯಗಳಿಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಅಕ್ರಮ ಮದ್ಯ ಮಾರಾಟ ಸಾಮಾಜಿಕ ಸಮಸ್ಯೆಯಾಗಿ ಉಲ್ಬಣಿಸಿದೆ ಎಂದು ಆರೋಪಿಸಿದರು. ಇನ್ನು ದಲಿತರ ಸ್ಮಶಾನಗಳ ಒತ್ತುವರಿ, ಸೂಕ್ತ ರಸ್ತೆ ಇಲ್ಲದಿರುವುದು, ಕೆಲ ಕಡೆ ಸ್ಮಶಾನಗಳೇ ಇಲ್ಲದಿರುವುದು ಇಂದಿಗೂ ಇದೆ. ಇಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಸರ್ಕಾರ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಎಲ್ಲ ಅಂಶಗಳನ್ನು ಸರ್ಕಾರ ಹಾಗೂ ತಾಲೂಕು ಆಡಳಿತದ ಗಮನಕ್ಕೆ ತರಲು ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದ್ರೆ, ಸುಮಾರು ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿಗೆ ಅರ್ಜಿಗಳು ಹಾಕೊಂಡಿರ್ತಕ್ಕಂಥ ದಲಿತರಾಗಿರ್ಬೋದು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಒಳಗೊಂಡಂತೆ ಅರ್ಜಿಗಳು ಹಾಕೊಂಡಿದ್ದಾರೆ. ನಮೂನೆ 53, ನಮೂನೆ 50 ಕೋಲಾರ ಜಿಲ್ಲೆ ಇದ್ದಾಗ ಹಾಕಿದ್ದಾರೆ. ಅವು ಕೆಲವು ಉಳ್ಕೊಂಡಿದ್ದಾವೆ. ನಮೂನೆ 53 1998, 2000 ಮಧ್ಯದಲ್ಲಿ ಹಾಕೊಂಡಿರ್ತಕ್ಕಂಥ ಅರ್ಜಿಗಳು ಇವತ್ತಿಗೂ ಸಾವಿರಾರು ಅರ್ಜಿಗಳು ಅದನ್ನು ಸಾಗುವಳಿ ನೀಡದೆ ಹಾಗೆ ಬಾಕಿ ಇಟ್ಕೊಂಡಿದ್ದಾರೆ. ಅದು ಏನು ಕಾರಣ ಅಂತ ಅವ್ರಿಗೆ ಗೊತ್ತಾಗಬೇಕು. ಈಗ ನಾವು ಸಾಕಷ್ಟು ಸರಿ ಮನವಿ ಮಾಡಿದಾಗ ಸರ್ವೇರ್ ಬರ್ತಾರೆ, ಸರ್ವೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ದರ್ಖಾಸ್ತು ಕಮಿಟಿಗೆ ಬರ್ತಾ ಸಲ್ಲಿಕೆ ಆಗದೆ ಪೆಂಡಿಂಗ್ ಆಗೋಗಿ ರಿಜೆಕ್ಟ್ ಆಗಿದೆ. ಕಾರಣ ಅದು ಹಣಬಲ, ಯಾರು ದುಡ್ಡು ಕೊಡ್ತಾರೆ ಅವ್ರು ಮಾತ್ರ ಮಾಡೋಂಥ ವ್ಯವಸ್ಥೆ ಇತ್ತು. ಈಗೇನೋ ತಹಸೀಲ್ದಾರ್ ಅವರು ಆ ರೀತಿ ನಡೆಯೋದಿಲ್ಲ, ಎಲ್ಲ ನಾವು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ, ಕಂದಾಯ ಸಚಿವರು ಹೇಳಿದ್ದಾರೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ನೋಡೋಣ, ಈ ಒಂದು ಬೇಡಿಕೆಗಳೇನಾದರೂ ನಮಗೆ ಈಡೇರದೇ ಇದ್ದಲ್ಲಿ ನಾವು ಮುಂದಿನ ಹಂತದಲ್ಲಿ ಉಗ್ರವಾದ ವಿವಿಧ ಹಂತದ ಜಿಲ್ಲಾ ಮಟ್ಟದ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತೇಳಿ ನಾವು ಅಧಿಕಾರಿಗಳಿಗೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ನರಸಿಂಹಪ್ಪ, ಪಿಳ್ಳಪ್ಪ, ಜಯಕುಮಾರ್, ಡಿಎಂ ನಡಿಪನ್ನ, ವೆಂಕಟರಮಣಪ್ಪ, ಕೆಜಿ ಮುನಿರಾಜು, ದೇವರಾಜ್ ಹಲವರು ಹಾಜರಿದ್ದರು. ಕ್ಯಾಮೆರಾಮನ್ ಅಂಬರೀಶ್ ಎನ್ ಜೊತೆ ಸತೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.